ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಕತೆ ಒಂದು ಪಕ್ಷಿ ಮತ್ತು ಆಮೆ. ಒಂದಾನೊಂದು ಕಾಲದಲ್ಲಿ ಒಂದು ಪಕ್ಷಿ ಮತ್ತು ಆಮೆ ಇತ್ತು. ಪಕ್ಷಿಯೊಂದು ಗೂಡು ಕಟ್ಟಿದ ಮರದ ಕೆಳಗೆ ಆಮೆ ವಿಶ್ರಾಂತಿ ಪಡೆಯುತ್ತಿತ್ತು. ಒಮ್ಮೆ ಆಮೆಯು ಪಕ್ಷಿಗೆ ಹೇಳುತ್ತದೆ, ನಿನಗೆ ಎಂತಹ ದಂಪಿ ಗೂಡು ಇದೆ. ಇದು ಮುರಿದ ಕಟ್ಟಿಗೆಗಳಿಂದ ಮಾಡಲ್ಪಟ್ಟಿದೆ. ಇದಕ್ಕೆ ಮೇಲ್ಛಾವಣಿ ಇಲ್ಲ. ನೋವಿನ ಸಂಗತಿ ಏನೆಂದರೆ ನೀನು ಅದನ್ನು ಪ್ರತ್ಯೇಕವಾಗಿ ನಿರ್ಮಿಸಬೇಕಾಗುತ್ತದೆ. ನನ್ನ ಕಾರ್ಪೆಸ್, ಬೆನ್ನಿನ ಚಿಪ್ಪು ಆಗಿರುವ ನನ್ನ ನಿವಾಸವನ್ನು ನೀನು ಒಡಕಲು ಗೂಡಿಗಿಂತ ಉತ್ತಮವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಅದಕ್ಕೆ ಪಕ್ಷಿ ಹೇಳುತ್ತದೆ, ಖಂಡಿತವಾಗಿ ಇದು ಮುರಿದ ಕೊಂಬೆಗಳಿಂದ ಮಾಡಲ್ಪಟ್ಟಿದೆ, ಡಂಪಿಯಾಗಿ ಕಾಣುತ್ತದೆ ಮತ್ತು ನೈಸರ್ಗಿಕ ಪ್ರಪಂಚದ ಘಟಕಗಳಿಗೆ ತೆರೆದಿರುತ್ತದೆ. ಇದು ಶುದ್ಧವಾಗಿಲ್ಲ, ಆದರೆ ನಾನು ಅದನ್ನು ಇಷ್ಟಪಡುತ್ತೇನೆ, ಇಚ್ಛೆಯಿಂದ ನಿರ್ಮಿಸಿದ್ದೇನೆ ಮತ್ತು ಪ್ರೀತಿಸುತ್ತೇನೆ. ಅದಕ್ಕೆ ಆಮೆ ಪ್ರತಿಕ್ರಿಯಿಸುತ್ತದೆ, ಇದು ಇತರ ಯಾವುದೇ ಗೂಡಿನಂತೆಯೇ ಇದೆ ಎಂದು ನಾನು ಅಂದಾಜು ಮಾಡುತ್ತೇನೆ, ಆದರೆ ಅದು ನನ್ನ ಗೂಡನ್ನು ಸೋಲಿಸಲು ಸಾಧ್ಯವಿಲ್ಲ. ನನ್ನ ಬೆನ್ನಿನ ಚಿಪ್ಪಿನಿಂದ ನೀನು ಅಸೂಯೆ ಪಡಬೇಕು. ಇದಕ್ಕೆ ವ್ಯತಿರಿಕ್ತವಾಗಿ ಪಕ್ಷಿ ಉತ್ತರಿಸಿತು, ನನ್ನ ವಸತಿ ಮನೆಯಲ್ಲಿ ನನ್ನ ಸ್ನೇಹಿತರು ಮತ್ತು ನನ್ನ ಕುಟುಂಬಕ್ಕೆ ಒಂದು ಪ್ರದೇಶವಿದೆ. ನಿನ್ನ ಕ್ಯಾರಪಸ್ ನಿನ್ನನ್ನು ಹೊರತುಪಡಿಸಿ ಬೇರೆ ಯಾರನ್ನು ಹಾಕಲು ಸಾಧ್ಯವಿಲ್ಲ. ನಂತರ ಪಕ್ಷಿ ಹರ್ಷಚಿತ್ತದಿಂದ, ಬಹುಶಃ ನಿನಗೆ ಉತ್ತಮವಾದ ಮನೆ ಇದೆ, ಆದರೆ ನನಗೆ ಉತ್ತಮವಾದ ಮನೆ ಅಂಗಳ ಇದೆ ಎಂದು ಸಂತೋಷದಿಂದ ಹೇಳುತ್ತದೆ. ಈ ಕಥೆಯ ನೈತಿಕತೆ, ಬೇರ್ಪಟ್ಟ ಕಟ್ಟಡಗಳಿಗಿಂತ ತುಂಬಿದ ಗುಡಿಸಲು ಉತ್ತಮವಾಗಿದೆ. ಈ ಕಥೆಯಿಂದ ನಮ್ಮ ಆಸ್ತಿಗಳ ಬಗ್ಗೆ ನಾವು ಎಂದಿಗೂ ವಿಶ್ವಾಸ ಹೊಂದಿರಬಾರದು ಎಂದು ನಾವು ಕಲಿಯಬಹುದು. ನಾವು ಎಂದಿಗೂ ಬಡವರಿಗೆ ಅಥವಾ ವಂಚಿತರಿಗೆ ನಾನು ಎಂಬ ಅಹಂ ತೋರಿಸಬಾರದು. ಸ್ನೇಹಿತರೆ, ಈ ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ಕತೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ನಮಸ್ಕಾರ.